ಆಯ್ತು ಇಟ್ಕೊಟ್ಟು ಇಟ್ಕೊಬೇಕಷ್ಟೇನಾ ಇಟ್ಕೊಳ್ಳಿ ಬೋಟ್ ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಎಲ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ನಾವಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ KSSIDC ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಬಳಿ ಬಂದಿದ್ದೀವಿ. ಯಾಕೆಂದರೆ ಇವತ್ತು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಕೈಗಾರಿಕಾ ನಿಗಮ KIDB ಏನು ಹೇಳ್ತೀವಿ, ಸಾವಿರಾರು ಎಕರೆ ರೈತರ ಜಮೀನುಗಳನ್ನು ಖರೀದಿ ಮಾಡಿ ಅದನ್ನು ಇಂಡಸ್ಟ್ರಿಯಲ್ ಎಸ್ಟೇಟ್ಗಳನ್ನಾಗಿ ರೂಪಿಸ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಅದು ಏನು ಸಾವಿರಾರು ಎಕರೆಗಳಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರೀಸು ಬೃಹತ್ ಕೈಗಾರಿಕೆಗಳನ್ನು ಮಾತ್ರ ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ KIDBಯ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ಎಲ್ಲೇ ಯಾವುದೇ ಜಿಲ್ಲೆಯಲ್ಲಿ ಅಥವಾ ಯಾವುದೇ ತಾಲೂಕಿನಲ್ಲಿ KIDB ಅವರು ಇಂಡಸ್ಟ್ರಿಯಸ್ಗೆ ಅಂದರೆ ಕೈಗಾರಿಕೆಗಳಿಗೆ ಜಾಗನ ಮೀಸಲಿಟ್ಟಾಗ ಅದರಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಒಂದು 100 ಎಕರೆ ಮಾಡಿದ್ರೆ ಅದರಲ್ಲಿ 20% ಅಂದರೆ 20 ಎಕರೆ ಜಮೀನನ್ನು ಸಣ್ಣ ಕೈಗಾರಿಕೆಗಳಿಗೂ ಕೊಡಬೇಕು ಅಂತ ಒಂದು ಮಾನದಂಡವನ್ನು ರೂಪಿಸ್ಕೊಂಡಿದ್ದಾರೆ ಮತ್ತು ಅದಿದೆ. ಆದರೆ ಕಳೆದ ಒಂದು 20-30 ವರ್ಷಗಳಿಂದ ಏನು ಕರ್ನಾಟಕ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಗೆ ಅಂತ ಏನು ಜಾಗಗಳನ್ನು ಮಾಡ್ತಾ ಇದ್ದಾರೆ, ಆದರೆ ಸಣ್ಣ ಕೈಗಾರಿಕೆಗಳಿಗೆ ಜಾಗ ಕೊಟ್ಟಿರುವಂಥ ಉದಾಹರಣೆಗಳೇ ಇಲ್ಲ. ಈಗ ಬೆಂಗಳೂರಿನಲ್ಲೇ ಒಂದು ಉದಾಹರಣೆ ತಗೊಳ್ಳೋದಾದರೆ, ಸುಮಾರು 40-50 ವರ್ಷಗಳ ಹಿಂದೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿ ಸಣ್ಣ ಕೈಗಾರಿಕೆಗಳಿಗೆ ಜಾಗ ಕೊಟ್ಟಿರುವಂಥದ್ದು. ಅದಾದ ನಂತರ ಬೆಂಗಳೂರಿನ ಸುತ್ತಮುತ್ತ ಎಲ್ಲೂ ಸಣ್ಣ ಕೈಗಾರಿಕೆಗಳಿಗೆ ಜಾಗವನ್ನು ಸರ್ಕಾರ ಕೊಟ್ಟೇ ಇಲ್ಲ. ಇವತ್ತು ಏನು ಎಷ್ಟೇ ದೊಡ್ಡ ಬೃಹತ್ ಕೈಗಾರಿಕೆಗಳು ಬಂದರೂ ಅವೆಲ್ಲ ಅವಲಂಬಿತವಾಗಿರುವಂಥದ್ದು ಸಣ್ಣ ಕೈಗಾರಿಕೆಗಳ ಮೇಲೆ. ಸಣ್ಣ ಕೈಗಾರಿಕೆಗಳು ಅದರ ಪಾರ್ಟ್ಸ್ಗಳನ್ನು ಏನು ಸಣ್ಣ ಪುಟ್ಟ ಬಿಡಿ ಭಾಗಗಳನ್ನು ತಯಾರಿಸಿ ಅವರಿಗೆ ಕೊಡುವಂಥದ್ದು. ಆದರೆ ಇವತ್ತು ಬಹುತೇಕ ಏನಿವಾಗ ವೇಮಗಲ್ಲಲ್ಲಿ ಮಾಡಿರ್ಬೋದು, ದೇವನಹಳ್ಳಿ ಇರ್ಬೋದು, ಅಥವಾ ಆರೋಹಳ್ಳಿ ರಾಮನಗರದ ಆರೋಹಳ್ಳಿ ಇರ್ಬೋದು, ನೆಲಮಂಗಲದಲ್ಲಿ ದಾಬಸ್ಪೇಟೆಯಲ್ಲಿ ಮಾಡಿರುವಂಥದ್ದು, ಅವರೆಲ್ಲರೂ ಅವಲಂಬಿತವಾಗಿರೋದು ಬೆಂಗಳೂರಿನ ಪೀಣ್ಯ ಕೈಗಾರಿಕಾ ಘಟಕವನ್ನು. ಪೀಣ್ಯ ಕೈಗಾರಿಕಾ ಘಟಕದಲ್ಲಿ ಏನಿದೆ ಸಣ್ಣ ಇಂಡಸ್ಟ್ರೀಸು, ಅವರೆಲ್ಲ ಅವಲಂಬಿತವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಏನು ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿ ಮಾಡಿ ದಯಮಾಡಿ ಬೆಂಗಳೂರು ಸುತ್ತಮುತ್ತ ಇರುವಂಥ ಎಲ್ಲೆಲ್ಲಿ ಹೊಸದಾಗಿ ಹಬ್ಬ ಆಗ್ತಾ ಇದೆ, ಇಂಡಸ್ಟ್ರಿಯಲ್ ಹಬ್ಬ, ಅಲ್ಲೆಲ್ಲ ಸಣ್ಣ ಕೈಗಾರಿಕೆಗಳಿಗೆ ಜಾಗವನ್ನು ನಿಗದಿ ಮಾಡಿ ಸಣ್ಣ ಕೈಗಾರಿಕೆಗಳನ್ನು ನೀವು ನಿಮ್ಮ ಕೆಲಸನೇ ಪ್ರೋತ್ಸಾಹಿಸುವಂಥದ್ದು. ಆದರೆ ಅದಕ್ಕೆ ಕೊಡಬೇಕಾದಂಥ ಜಾಗಗಳನ್ನು ನೀವು ಯಾಕೆ ತಗೋತಾ ಇಲ್ಲ, ಈ KIDB ಅವ್ರ ಹತ್ರ ಯಾಕೆ ಪಡ್ಕೋತಾ ಇಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಯಾರೋ ಕ್ಯಾಪ್ಟನ್ ರಾಜೇಂದ್ರ ಅಂತ MD ಅವರು ಸ್ಪಂದಿಸಿದ್ರು. ನಮ್ಮ ಮಾತುಗಳಿಗೆ ಸ್ಪಂದಿಸಿ ಅವ್ರು ಹೇಳಿದ್ರು, ಇಲ್ಲ ನಾವು ಸರ್ಕಾರಕ್ಕೆ ಪತ್ರಗಳನ್ನು ಬರೆದಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ಪತ್ರಗಳನ್ನು ಬರೆದಿದ್ದೀವಿ, ನೀವು ನಮ್ಮ ಪರವಾಗಿ ಏನು ಇವತ್ತು ಮಂತ್ರಿ ಏನಿದ್ದಾರೆ MB ಪಾಟೀಲ್, ಬೃಹತ್ ಕೈಗಾರಿಕಾ ಸಚಿವರು MB ಪಾಟೀಲ್ ಅವ್ರಿಗೆ ಈ ಮುಖಾಂತರ ನೀವು ಸಹ ಒಂದು ಮನವಿಯನ್ನು ಮಾಡಿ, ನಾವು ಸಾಕಷ್ಟು ಬಾರಿ ಸಭೆಗಳಿಗೆ ಹೋದಾಗ ನಾವು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾನೆ ಇದ್ದೀನಿ, ಆದರೆ ಜಾಗ ಇಲ್ಲ ಅಂತ KIDB ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ವಿಚಾರವನ್ನು ಇನ್ನೂ ವಿಸ್ತೃತವಾಗಿ ನಮ್ಮ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕೃಷ್ಣ VB ಅವರು ಹೇಳಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ ಬಂಧುಗಳೇ, ನಾನು ಕೃಷ್ಣ VB ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ಹಲವಾರು ವರ್ಷಗಳಿಂದ ಈ ಭಾಗದಲ್ಲಿ ಏನು ಕೈಗಾರಿಕೆಗಳು ನಡೀತಾ ಇದೆ, ರಾಜಾಜಿನಗರ ಆಗಿರ್ಬೋದು, ಈಗ ನಾವೇನು ಹಿಂದೆ ಸಣ್ಣ ಕೈಗಾರಿಕೆಗಳಿಗೆ ಅಂತೇಳಿ ಹಿಂದೆ 60-50 ವರ್ಷಗಳ ಹಿಂದೆ ಈ ಸಂಸ್ಥೆನ ಸ್ಥಾಪನೆ ಮಾಡಿದ್ರು KSSIDC ಅಂತೇಳಿ. ಬಹುತೇಕವಾಗಿ ಇವರು ಮಾಡಬೇಕಾಗಿದ್ದ ಕೆಲಸ ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಮಾಡೋದು, ಅವ್ರಿಗೆ ನಿವೇಶನಗಳಿಗೆ ಏನು ಕೈಗಾರಿಕೆ ಮಾಡಬೇಕಂದ್ರೆ ಪ್ರತ್ಯೇಕವಾದ ಮಾನದಂಡಗಳಿರುತ್ತೆ, ಎಲ್ಲದರಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅದರಲ್ಲೂ ಸಣ್ಣ ಕೈಗಾರಿಕೆಗಳಿಗೆ ಮಾಡೋಕ್ಕೆ ತುಂಬ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಒಂದು ಸಂಸ್ಥೆಯನ್ನು ನಮ್ಮ ಈ ಪೂರ್ವಜರು ಹುಟ್ಟಾಕಿದ್ರು. ಅದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಈ ಸಂಸ್ಥೆ. ಈ ರಾಜ್ಯದಲ್ಲಿ ಅಲ್ಲಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಮಾಡಿದೆ, ಒಂದು ಇತಿಹಾಸವುಳ್ಳಂಥ ಒಂದು ಸಂಸ್ಥೆ ಇದು. ಈ ಸಂಸ್ಥೆ ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಒಂದು ಹೇಳ್ಕೊಳ್ಳುವಂಥ ಒಂದು ಕೈಗಾರಿಕಾ ಪ್ರದೇಶವನ್ನು ಸ್ಥಾಪನೆ ಮಾಡಲಿಲ್ಲ. ಅದು ಯಾಕೆ ಈ ಥರ ಆಗ್ತದೆ, ಏನೋ 10 ಎಕರೆ 5 ಎಕರೆ ಅಲ್ಲಲ್ಲಿ ಮಾಡಿದ್ದಾರೆ ಬೆಂಗಳೂರು ಹೊರಗಡೆ ಬಿಟ್ಟರೆ. ಈ ಹಿಂದೆ 45 ವರ್ಷದಿಂದ ಪೀಣ್ಯ ಏನು ಕೈಗಾರಿಕಾ ಪ್ರದೇಶ ಇದೆ, ಇದು 350 ಎಕರೆಗಳ ಒಂದು ದೊಡ್ಡದಾದ ಇವರ ಇದರಲ್ಲೇ ಒಂದು ದೊಡ್ಡದಾದ ಕೈಗಾರಿಕಾ ಪ್ರದೇಶ. 350 ಇದುವರೆಗೂ ಅವ್ರು ಮಾಡಿಲ್ಲ. ಅಷ್ಟು ದೊಡ್ಡದಾದ ಒಂದು ಕೈಗಾರಿಕಾ ಪ್ರದೇಶವನ್ನು ಮಾಡಿದ ಕಾರಣಕ್ಕಾಗಿ ಇವತ್ತು ಲಕ್ಷಾಂತರ ಜನರಿಗೆ ಉದ್ಯೋಗವನ್ನು ನೀಡಿದೆ ಕೈಗಾರಿಕಾ ಪ್ರದೇಶ. ಇದ್ರ ಜೊತೆಗೆ ಇವತ್ತು ಏನು ಮುಂದೆ ಬೋರ್ಡ್ ಬರೋಲ್ಲ, ಇಲ್ಲಿ ಪರವಾಗಿಲ್ಲ, ಸಾಕು ಮುಂದೆ ಬನ್ನಿ, ಹತ್ರ ಬನ್ನಿ. ಈಗ ನಮಗೆ ಏನು ಹಲವಾರು
ಕೈಗಾರಿಕೆಗಳು ಈಗ ಬರ್ತಾ ಹೊಸ ಕೈಗಾರಿಕೆಗಳು ಮತ್ತು ಸ್ಟಾರ್ಟಪ್ಗಳು ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಅವರಿಗೆ ನಿವೇಶನಗಳು ಸಿಗ್ತಾ ಇಲ್ಲ. ಇರೋ ನಿವೇಶನಗಳಲ್ಲಿ ಬಾಡಿಗೆ 5-6 ಸಾವಿರ ಜನ ಬಾಡಿಗೆಗಳನ್ನು ಪಡ್ಕೊಂಡು ಅಲ್ಲಿ ಬಾಡಿಗೆ ನಿವೇಶನದಲ್ಲಿ ಕೈಗಾರಿಕೆಗಳನ್ನು ನಡೆಸ್ತಾ ಇದ್ದಾರೆ. ಇವತ್ತಿರೋ ಕಾಂಪಿಟೇಷನ್ನಲ್ಲಿ ಅವ್ರಿಗೆ ಸಾಕಾಗ್ತಾ ಇಲ್ಲ, ಹೆಚ್ಚಿಗೆ ಅದನ್ನು ಕಂಪನಿ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ. ಇರೋ ನಿವೇಶನ ಬಾಡಿಗೆ ಜಾಸ್ತಿ ಮಾಡಿದರೆ ಬಾಡಿಗೆನೂ ಕೊಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ಇಂಥ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಹೋಗಿ ಅವ್ರನ್ನ ಕೇಳೋಣ, MDನ ನೇರವಾಗಿ ಭೇಟಿಯಾಗಿ ಅಥವಾ ಅಧ್ಯಕ್ಷರಿರ್ತಾರೆ ಎಲೆಕ್ಟೆಡ್ MLAನ ಅಧ್ಯಕ್ಷರು ಮಾಡಿರ್ತಾರೆ ರಘುಮೂರ್ತಿ ಅಂತೇಳಿ ಅವರನ್ನು ನಾವು ಮಾನ್ಯ ರಘುಮೂರ್ತಿ ಅವ್ರನ್ನ ಕೇಳೋಣ ಅಥವಾ ಇಲ್ಲಾಂದರೆ MD ಅವ್ರನ್ನ ಮಾತಾಡ್ಸೋಣ ಅಂದ್ಬಿಟ್ಟು ನಾವು ಬಂದು ಕೇಳಿದಾಗ ನಮ್ಗೆ ಗೊತ್ತಾಗಿತ್ತು ಇವರಿಗೆ ಯಾವುದೇ ಅಕ್ವಿಜಿಷನ್ ಪವರ್ ಇಲ್ಲ. ಆದರೆ KDB ಇವರಿಗೆ ಜಮೀನನ್ನು ಅಲಾಟ್ ಮಾಡಬೇಕಾಗಿರುತ್ತೆ. ಅವ್ರು ಎಲ್ಲೆಲ್ಲ ಕೈಗಾರಿಕಾ ಪ್ರದೇಶವನ್ನು ಮಾಡ್ತಾರೋ ಅಲ್ಲಲ್ಲಿ 20% ಅಂದರೆ 100 ಎಕರೆ ಮಾಡಿದ್ರೆ 20 ಎಕರೆ, 1000 ಎಕರೆ ಮಾಡಿದ್ರೆ 200 ಎಕರೆ ಅವ್ರು ಕೊಡಬೇಕು ಅನ್ನೋದು ಒಂದು ಮಾನದಂಡ ಇದೆ. ಅದಂತ ಇವ್ರು ಹೇಳ್ತಾ ಇದ್ದಾರೆ. ನಮಗೆ ಅದ್ರ ಬಗ್ಗೆ ಇನ್ನೂ ದಾಖಲಾಗಿದ್ದು. ಆದರೆ ಏನೇ ಇರಲಿ, ಇವತ್ತು ಸಣ್ಣ ಕೈಗಾರಿಕೆಗಳಿಗೆ ಒಂದು ಸ್ಪಂದಿಸುವಂಥ ಸರ್ಕಾರ ಇರಬೇಕು. ಸರ್ಕಾರಕ್ಕೆ ಒಬ್ಬ ಸಚಿವನ ನೇಮಕ ಮಾಡಿದರೆ ಸಣ್ಣ ಕೈಗಾರಿಕೆಗಳಿಗಂತ ಒಬ್ಬ ಸಚಿವನು ಮಾಡಿದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅವ್ರಿಗೆಲ್ಲ ಕಾರು ಅದಕ್ಕೆಲ್ಲ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಮ್ಮ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಅವರೆಲ್ಲ ಇಷ್ಟೆಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು, ಆದರೆ ಅವರು ಯಾರಿಗೋಸ್ಕರ ಕೆಲಸ ಮಾಡಬೇಕಿತ್ತು ಅದು ಮಾಡ್ತಾ ಇಲ್ಲ ಅನ್ನೋದು ಅಸಮಾಧಾನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೊರಹಾಕಿದೆ. ಇದಕ್ಕೆ ಒಂದು ಮುಂದಿನ ಹಂತದಲ್ಲಿ KDB ಸಂಸ್ಥೆಯ CEO ಆದಂಥ ಮಹೇಶ್ ಅವ್ರನ್ನ ಕೂಡ ಭೇಟಿ ಆಗ್ತೀವಿ. ಅದ್ರ ಜೊತೆ MB ಪಾಟೀಲ್ ಅವ್ರಿಗೆ ಪತ್ರ ಬರಿತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನು ಪತ್ರ ಬರೆಯುವಂಥ ಕೆಲಸ ನಾವು ಮಾಡ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸಣ್ಣ ಕೈಗಾರಿಕೆಗಳ ಪರವಾಗಿ ಕೆಲಸ ಮಾಡಲಿದೆ. ಇನ್ಮೇಲೆ ಅವ್ರಿಗೆ ಯಾರೆಲ್ಲ ಸಮಸ್ಯೆಗಳಿದೆ ನಮ್ಮನ್ನು ಸಂಪರ್ಕಿಸ್ಬೋದು. ಇನ್ನೂ ಹಲವಾರು ಜನ ನಮ್ಮನ್ನು ಸಂಪರ್ಕ ಮಾಡಿ ಈ ರೀತಿ ಸಮಸ್ಯೆ ಆಗ್ತಿದೆ, ನಮಗೆ ನಿವೇಶನಗಳು ಸಿಗ್ತಾ ಇಲ್ಲ, ಇವರು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ದೂರುಗಳು ಬಂದಾದ ಹಿನ್ನೆಲೆಯಲ್ಲಿ ನಾವು ಬಂದು ಇವತ್ತು ಇದನ್ನು ಕೆಲಸ ಮಾಡಿದ್ದೀವಿ. ಅದೇ ಜೊತೆಗೆ ಮುಂದಿನ ದಿನಗಳಲ್ಲಿ ಇನ್ನೊಂದಿಷ್ಟು ಸಮಸ್ಯೆಗಳು ನಿಮಗೆ ಕೈಗಾರಿಕಾ ಕಡೆಗಳಿಗಿರ್ತಕ್ಕಂಥ ಸಮಸ್ಯೆಗಳಿಗೆ ಅಥವಾ ಬೆಸ್ಕಾಂ ಆಗಿರ್ಬೋದು ಅಥವಾ ಈ KSIDC KDB ಯಾವುದೇ ಸಂಸ್ಥೆ ಆಗಿರ್ಬೋದು ಮಾಡ್ತಕ್ಕಂಥ ಸಮಸ್ಯೆಗಳಿಂದ ಇಲಾಖೆಗಳಿಂದ ಸಮಸ್ಯೆಗಳಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಸ್ಪಂದಿಸಲಿದೆ ಅಂತ ನಾನು ಹೇಳ್ತೀನಿ. ಮುಂದಿನ ಅಪ್ಡೇಟ್ನ ನಾವು ಮತ್ತೆ ಮಾತಾಡ್ತೀವಿ. ಇದೇ ವಿಚಾರವನ್ನು ಇನ್ನೇನಿದ್ರೆ ಜೀವನ್ ಅವರು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಒಂದೆರಡು ವಿಚಾರ ಹೇಳಬೇಕು. ಯಾಕೆಂದರೆ ಈಗ KDB ಅವರು ಏನು ಲ್ಯಾಂಡ್ಗಳನ್ನು ಅಲಾಟ್ ಮಾಡ್ತಾರೆ, ಲ್ಯಾಂಡ್ ಅಲಾಟ್ ಮಾಡಿ ಕೆಲವು ದಿನದಲ್ಲೇ 1 ವರ್ಷ 2 ವರ್ಷದಲ್ಲಿ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇದೆಲ್ಲ ಹೇಳ್ತಾ ಇರ್ತಾರೆ. ಮಾಡ್ಕೊಳ್ಳಿಲ್ಲ ಅಂದವ್ರಿಗೆ ಜಮೀನನ್ನು ವಾಪಸ್ ಕೊಡ್ಕೊಳ್ತೀವಿ ಅಂತ ಹೇಳ್ತಾರೆ. ಆದರೆ ಇವತ್ತು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಮೂಲಭೂತ ಸೌಕರ್ಯಗಳು. KDB ಆಗಿರಲಿ KCC ಆಗಿರಲಿ ಮುಂದಿನ ದಿನದಲ್ಲೇ ಇವ್ರಿಗೇನಾದರೂ ಜಾಗಗಳು ಕೊಟ್ಟಂಥ ಸಂದರ್ಭದಲ್ಲಿ ನೀವು ಅದನ್ನು ಅಲಾಟ್ ಮಾಡೋದಕ್ಕೆ ಮುಂಚೆ ಮೂಲಭೂತ ಸೌಕರ್ಯಗಳು, ರಸ್ತೆ ಇರ್ಬೋದು ಅಥವಾ ಒಳಚರಂಡಿ ಇರ್ಬೋದು, KBಯಿಂದ ಬೆಸ್ಕಾಮಿಂದ ಏನು ಬೀದಿ ದೀಪದ ವ್ಯವಸ್ಥೆ ಇರ್ಬೋದು ಅಥವಾ ಲೈನ್ಗಳನ್ನು ಕೊಡುವಂಥದ್ದು ಫ್ಯಾಕ್ಟ್ರಿಗಳಿಗೆ, ಈ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಇದೆಯಾ, ಅದನ್ನು ಮಾಡೋದಕ್ಕಾಗುತ್ತಾ ಅನ್ನೋದನ್ನು ತಿಳ್ಕೊಂಡ ನಂತರ ನೀವು ಏನು ಅಲಾಟ್ ಮಾಡ್ತೀರಾ ಅವ್ರಿಗೆ ಡಿಮ್ಯಾಂಡ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಪೊಸಿಷನಲ್ಲಿರಿ, ಇನ್ನೊಂದು ಮಾಡಿ ಅನ್ನೋದಕ್ಕೆ ಮುಂಚೆ ಮೂಲಭೂತ ಸೌಕರ್ಯಗಳು ಇವತ್ತು ವೇಮಗಲ್ ಇರ್ಬೋದು ಅಥವಾ ದೇವನಹಳ್ಳಿಯಲ್ಲಿ ಇರ್ಬೋದು, ಹೊಸಕೋಟೆಯಲ್ಲಿ ಇರ್ಬೋದು, ಮೂಲಭೂತ ಸೌಕರ್ಯಗಳನ್ನೇ ಇನ್ನೂ ಕಲ್ಪಿಸಿಲ್ಲ KDB ಅವರು. ಮೂಲಭೂತ ಸೌಕರ್ಯಗಳನ್ನೇ ಕಲ್ಪಿಸ್ದಲೇ ಕೈಗಾರಿಕೆಗಳ ಮ್ಯಾನೇಜ್ಮೆಂಟ್ಗೆ ಇರ್ಬೋದು, ಓನರ್ಗಳಿಗೆ ಇವತ್ತು ಪೀಡಿಸುವಂಥ ಕೆಲಸಗಳು ನಡೀತಾ ಇದ್ದಾವೆ. ಇದ್ರ ಬಗ್ಗೆನೂ KRS ಪಕ್ಷಕ್ಕೆ ಸಾಕಷ್ಟು ದೂರುಗಳು ಬಂದಿದ್ದಾವೆ. ಈ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಈ ರೀತಿಯಾಗಿ KDB ಅವರು ಒತ್ತಾಯ ಮಾಡ್ತಾ ಇದ್ದಾರೆ ಅಥವಾ ನೀವು ಬೇಗ ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕು, ಶೆಡ್ ಕಟ್ಟಬೇಕು, ಶುರು ಮಾಡಬೇಕು ಅಂತ ಇದ್ದಾರೆ, ಮೂಲಭೂತ ಸೌಕರ್ಯಗಳನ್ನು ಕೊಡದೆ ಎಲ್ಲೆಲ್ಲಿ ಈ ರೀತಿ ಆಗಿದೆ ದಯಮಾಡಿ KRS ಪಕ್ಷದ ಗಮನಕ್ಕೆ ತನ್ನಿ. ನಾವು ನಿಮ್ಮ ಜೊತೆ ನಿಲ್ತೀವಿ. ಮೊದಲನೇದಾಗಬೇಕಾಗಿರುವಂಥ ಕೆಲಸಗಳನ್ನು, ಮೂಲಭೂತ ಸೌಕರ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಪಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಏನು KCI ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ KRS ಪಕ್ಷದ ಸಂಘಟನಾ ಕಾರ್ಯದರ್ಶಿ ಕೃಷ್ಣರವರು, ಬೆಂಗಳೂರು ಪಶ್ಚಿಮದ ದೇವರಾಜು ಹಾಗೂ ವೆಂಕಟೇಶ್ ಅವರು ನಮ್ಮ ಜೊತೆ ಸೇರಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ಕಾರ.